ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ HAL ಓಲ್ಡ್ ಏರ್ಪೋರ್ಟ್ ರೋಡಲ್ಲಿರುವಂತಹ ಲೀಲಾ ಪ್ಯಾಲೇಸ್ಗೆ ಇವತ್ತು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಆಫೀಸಿಂದ ಒಂದು ವೆರಿ ಇಂಪಾರ್ಟೆಂಟ್ ಕಾರ್ಪೊರೇಟ್ ಇವೆಂಟ್ ಇದೆ ಇವತ್ತು. ಸೊ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಬಂದರೆ ಎಂಟ್ರಿ ಆಗಿದ ತಕ್ಷಣವೇ ನನಗೆ ಎಂಥ ರಾಯಲ್ ಫೀಲ್ ಬಂತಂತ ಹೇಳಿದರೆ ಲೀಲಾ ಪ್ಯಾಲೇಸ್ದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಲೀಲಾ ಪ್ಯಾಲೇಸ್ ವಿಸಿಟ್ ಮಾಡೋದು ನಾನು ತುಂಬ ಫ್ರೀಕ್ವೆಂಟಾಗಿ ಅಂತೂ ವಿಸಿಟ್ ಮಾಡಿಲ್ಲ, ಬಟ್ ಐ ಹ್ಯಾವ್ ವಿಸಿಟೆಡ್ ಇನ್ ದ ಪಾಸ್ಟ್ 1-2-3 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ. ನಾನು ಮತ್ತೆ ಲೀಲಾ ಪ್ಯಾಲೇಸ್ಗೆ ಹೋಗಬೇಕಂತ ತುಂಬ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆಗೆ ಹೋಗೋಣ ಯಾವುದಾದ್ರು ಲಂಚ್ಗೆ ಆ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಾನು ಬಂದಿರೋದು ನಮ್ಮ ಆಫೀಸಿನ ಕಾರ್ಪೊರೇಟ್ ಇವೆಂಟ್ಗೆ. ಸೊ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ತುಂಬ ಜನ ಇಲ್ಲೇ ಇದ್ದರು. ನಾನು ಬ್ಯಾಗ್ ಚೆಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಂಟ್ರಿಯಲ್ಲೇ ಎಷ್ಟು ಚೆನ್ನಾಗಿದೆ ಲೀಲಾ ಪ್ಯಾಲೇಸು. ಅಲ್ಲಿ ಕರೆಕ್ಟಾಗಿ ಎಲ್ಲ ಫ್ಲವರ್ಸು ಅದನ್ನೆಲ್ಲ ಎಷ್ಟು ಚೆನ್ನಾಗೇ ಇಟ್ಟಿದ್ದಾರೆ ಅಂತ ಹೇಳಿದರೆ, ಪ್ಯಾಲೇಸ್ ಅಂತ ಹೆಸರಿಟ್ಟರೆ ನಿಜಾನೂ ಇದು ಪ್ಯಾಲೇಸ್ ಥರನೇ ಇದೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ನಾನು ಯಾವುದೇ 5 ಸ್ಟಾರ್ ಹೋಟೆಲ್ಸ್ಗೆ ಹೋಗಿದ ತಕ್ಷಣ ನನಗೆ ಅಲ್ಲಿ ಇಟ್ಟಿರೋ ಫ್ಲವರ್ಸ್ ಬಗ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿಬಿಡ್ತೀನಿ. ನಾನು ಫಸ್ಟ್ ಹೋಗ್ಬಿಟ್ಟು ಅಲ್ಲೇ ವಿಡಿಯೋ ತೆಕ್ಕೊಳ್ಳೋದು. ಸೊ ನಮ್ದು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ನಮ್ಮದು ಈವೆಂಟ್ ಶೆಡ್ಯೂಲ್ ಆಗಿತ್ತು. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿರೋ ಒಂದು ಬಾಲ್ ರೂಮಲ್ಲಿ ಈವೆಂಟ್ ಇತ್ತು. ಆ್ಯಕ್ಚುಲಿ ನಾವು ಫುಲ್ ಡೇಗೆ ನಮ್ಮದು ಶೆಡ್ಯೂಲ್ ಇರುತ್ತೆ ಈ ಥರ ಕಾರ್ಪೊರೇಟ್ ಇವೆಂಟ್ಸ್ ಇದ್ದಾಗ. ಸೊ ನಾನೇನಂದರೆ ಮನೇಲಿ ಹಾಗೆ ಅರ್ಧಂಬರ್ಧ ರೆಡಿ ಆಗಿಬಿಟ್ಟು ಬಂದಿದ್ದೆ. ನಮಗೆ ಆ್ಯಕ್ಚುಲಿ ಈ ಥರ ಕಾರ್ಪೊರೇಟ್ ಇವೆಂಟ್ಸಲ್ಲೆಲ್ಲ ನಮಗೆ ಡ್ರೆಸ್ ಕೋಡ್ ಇರುತ್ತೆ. ಇವತ್ತಿನ ಡ್ರೆಸ್ ಕೋಡ್ ಬಂದು ಬಿಸ್ನೆಸ್ ಫಾರ್ಮಲ್ಸ್ ಅಂತ ಇತ್ತು. ಬಟ್ಟು ಬಿಸ್ನೆಸ್ ಫಾರ್ಮಲ್ಸ್ ಅಂತ ಇದ್ರೂ ಸಹಿತ ನನಗೇನಂತ ಹೇಳಿದರೆ, ನಂದು ಇಂಡಿಯನ್ ಫಾರ್ಮಲ್ಸ್ ಬರುತ್ತಲ್ಲ, ಸಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ನಾನು ಮನೇಲಿ ಆ್ಯಕ್ಚುಲಿ ಸಾರಿ ಹಾಕಿಬಿಟ್ಟು ಆಮೇಲೆ ಲಾಸ್ಟಿಗೆ ಇನ್ನೇನು ಆಚೆ ಬರಬೇಕು ಹೊರಗಡೆ ಹೋಗೋಕ್ಕೆ ಅನ್ನೋಷ್ಟೊತ್ತಿಗೆ ಮತ್ತೆ ಯಾಕೋ ಭಯ ಆಗಿಬಿಡ್ತು. ಎಲ್ಲರೂ ಬ್ಲೇಸರ್ ಹಾಕೊಂಬಂದಿರ್ತಾರೆ ಅನಿಸುತ್ತೆ. ಆಮೇಲೆ ನಾನೊಬ್ಬಳೇ ಆಡ್ ಒನ್ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಚೇಂಜ್ ಮಾಡಿಬಿಟ್ಟು ಬ್ಲೇಸರ್ ಹಾಕ್ಕೊಂಡೆ. ಆ್ಯಕ್ಚುಲಿ ಇವತ್ತಿನ ಬ್ಲೇಸರ್ ಬಂದು ನಾನು ವ್ಯಾನ್ಯೂಸಿನಲ್ಲಿ ತೊಗೊಂಡಿರೋದು. ಈ ಕಲರ್ ಮಾತ್ರ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ನನ್ನ ಹತ್ರ ತುಂಬ ಬ್ಲೇಸರ್ಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಇವಾಗ ತುಂಬ ಕಲರ್ಸ್ ಚಾಯ್ಸ್ ಮಾಡ್ತೀನಿ. ಯಾಕಂದರೆ ಸೋಬ ಕಲರ್ಸ್ ಎಲ್ಲ ತುಂಬಾ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಡಿಫ್ರೆಂಟ್ ಕಲರ್ಸು ನಾನು ಹುಡುಕ್ತಾ ಇರ್ತೀನಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ, ನಾನು ಸ್ವಲ್ಪ ರೆಡಿ ಆಗಿದ ತಕ್ಷಣ ನಂದು ಈವೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾನು ಇದನ್ನು ಸ್ವಲ್ಪ ಲೀಲಾ ಪ್ಯಾಲೇಸ್ನ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಕೊಂಬಿಟ್ಟು ಆಚೆ ಬಂದು ನೋಡಿದರೆ ನೋಡಿ ಎಷ್ಟು ಗ್ರೀನ್ರಿ ಇದೆ ಅಂತ ಹೇಳಿದರೆ, ಹಾರ್ಟ್ ಆಫ್ ದ ಸಿಟಿಯಲ್ಲಿ ಆ್ಯಕ್ಚುಲಿ ಈ ಲೀಲಾ ಪ್ಯಾಲೇಸ್ ಇದೆ. ಈ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇದ್ದರೂ ಕೂಡ ಅಲ್ಲಿ ಎಷ್ಟು ಗ್ರೀನ್ರಿ ಇದೆ ಅಂತ ಹೇಳಿದರೆ, ಮೈ ಗಾಡ್, ಯು ಕೆನಾಟ್ ಬಿಲೀವ್ ಇಟ್, ಅಷ್ಟು ಚೆನ್ನಾಗಿದೆ. ಮತ್ತು ಈ ಲೀಲಾ ಪ್ಯಾಲೇಸ್ ಅಂತ ಹೇಳಿದರೆ, ಪ್ಯಾಲೇಸಲ್ಲಿ ಏನು ನಿಮಗೆ ರಾಯಲ್ಟಿ ಕಾಣಿಸುತ್ತೆ ಅದೇ ಸೇಮ್ ರಾಯಲ್ಟಿ ಇಲ್ಲಿದೆ. ಅವರು ಎಷ್ಟು ಡಿಫ್ರೆಂಟ್ ಪ್ಲೇಸಸಲ್ಲಿ ಆ ಥರ ಫ್ಲವರ್ಸ್ನೆಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿದರೆ, ನಿಮ್ಗೆ ಅಲ್ಲೇ ನಿಂತ್ಕೊಂಡು ಅದನ್ನೇ ನೋಡ್ತಾ ಇರೋಣ ಅಂತ ಅನಿಸ್ತಾ ಇರುತ್ತೆ. ಆ್ಯಕ್ಚುಲಿ ನಾನು ಲೀಲಾ ಪ್ಯಾಲೇಸ್ಗೆ ಮುಂಚೆಗೆ ಬಂದಾಗ್ಲೂ ಅಷ್ಟೇ, ನಾನು ಯಾವುದೋ ಇದೇ ಥರ ಈವೆಂಟ್ಗೆ ಬಂದಿದೆ. ಆ ಟೈಮಲ್ಲಿ ನನಗೇನು ಫೋಟೋಸ್ ವೀಡಿಯೋಸ್ ಏನೂ ತೊಗೊಳಕ್ಕಾಗಿರಲಿಲ್ಲ. ಮತ್ತು ಇನ್ನೊಂದ್ಸಲ ನನ್ನ ಫ್ರೆಂಡ್ ಒಬ್ಬಳು ಜೊತೆಗೆ ಬಂದಿದ್ದೆ. ಬಟ್ ಆ ಟೈಮಲ್ಲೂ ನಾನೇನು ಜಾಸ್ತಿ ಫೋಟೋಸೇ ತೊಗೊಳಕ್ಕಾಗಿರಲಿಲ್ಲ. ಬಟ್ ಇವತ್ತು ನಾನು ತುಂಬ ವೀಡಿಯೋಸ್ ತೊಗೋಬೇಕು ಅಂತ ಅಂದ್ಕೊಂಡು, ನಾನು ಯಾಕಂದರೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಇದನ್ನ ಅಂತ ಹೇಳ್ಕೊಂಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆ್ಯಕ್ಚುಲಿ ಈ ಥರ ಫೌಂಟೇನ್ ಇದೆಯಲ್ಲ, ಇದಂದರೆ ನಂಗೆ ತುಂಬ ಇಷ್ಟ. ಇಲ್ಲಿ ತುಂಬ ಫೋಟೋಸ್ ತೊಗೊಂಡೆ ನಾನು. ಅವ್ರದ್ದು ಎಂಟ್ರೆನ್ಸಲ್ಲೇ ಈ ಫೌಂಟೇನ್ ಇದೆ. ನೋಡಿ ಎಷ್ಟು ರಾಯಲ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ, ನಮ್ಮದು ಈವೆಂಟ್ ಸ್ಟಾರ್ಟ್ ಆದಮೇಲೆ ನಮ್ಮದು CEO ಏನಿದ್ದಾರೆ ಅವ್ರು ಸಹಿತ ಹೇಳಿದರು, ಇದು ಲೀಲಾ ಪ್ಯಾಲೇಸ್ ಕನ್ಸ್ಟ್ರಕ್ಟ್ ಆಗುವಾಗ ಅವರು ಇಲ್ಲಿ ಡಿಸೈನ್ ಮ್ಯಾನೇಜರ್ ಆಗಿನೋ ಏನೋ ವರ್ಕ್ ಮಾಡಿದ್ರಂತೆ. ನಮಗೆ ಒಂಥರ ತುಂಬ ಖುಷಿ ಆಯ್ತು ಅವಾಗ. ನಮ್ಮ CEO ಇಲ್ಲಿ ವರ್ಕ್ ಮಾಡಿ ಇವಾಗ ನಮ್ಮ ಕಂಪ್ನಿಗೆ CEO ಆಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅಂದ್ಕೊಂಡೆ ಈ ಗ್ರೀನ್ರಿನೂ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ಈ ಪ್ಲೇಸ್ ಇದೆಯಲ್ಲ, ಯಾರಾದರೂ ಬೇರೆ ಸ್ಟೇಟಿಂದ ಬಂದುಬಿಟ್ಟು ನಮ್ಮ ಬ್ಯಾಂಗ್ಳೂರಿಗೆ ಬಂದು ಇದರಲ್ಲಿ ಉಳ್ಕೊಂಡ್ರೆ ನಿಜವಾಗೂ ಅವ್ರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಬ್ಯಾಂಗ್ಳೂರು ಎಷ್ಟು ಬ್ಯೂಟಿಫುಲ್ ಇದೆಯಲ್ಲ, ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಾಪರ್ಟಿ, ಆ ಪ್ರಾಪರ್ಟಿ ಮಧ್ಯದಲ್ಲಿ ಅಷ್ಟೊಂದು ಗ್ರೀನ್ರಿ. ಆ್ಯಕ್ಚುಲಿ ಇಷ್ಟು ಚೆನ್ನಾಗೇ ಇರೋವಂಥ ಸಿಟಿ ನಂಗೆ ಅನ್ಸುತ್ತೆ ಎನಿ ವರ್ಲ್ಡಲ್ಲೇ ಇಲ್ಲ ಇರ್ಬೋದು. ಯಾಕಂದರೆ ನಾನು ಬ್ಯಾಂಗ್ಳೂರು ಅಂದರೆ ಗೊತ್ತಿಲ್ಲ, ನನಗೆ ಬ್ಯಾಂಗ್ಳೂರ್ ಇಸ್ ಮೈ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಅಂದ್ಕೊತೀನಿ. ಅಷ್ಟೊಂದು ನಾನು ಬ್ಯಾಂಗ್ಳೂರನ್ನ ಇಷ್ಟಪಡ್ತೀನಿ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಎಲ್ಲನೂ ಇದೆ. ನಿಮಗೆ ಕಾಂಕ್ರೀಟ್ ಜಂಗಲ್ಲು ಇದೆ,
ಗ್ರೀನ್ ಜಂಗಲ್ಲು ಇದೆ, ಏನು ಬೇಕೆಲ್ಲನೂ ಒಂದೇ ಸಿಟಿಯಲ್ಲಿ ನಿಮ್ಗೆ ಸಿಕ್ಕತ್ತೆ. ನೋಡಿ ಎಷ್ಟು ರಾಯಲ್ ಆಗಿದೆ ನಮ್ಮ ಲೀಲಾ ಪ್ಯಾಲೇಸು. ಆ್ಯಕ್ಚುಲಿ ಇಲ್ಲಿ ಬಂದಿದ ತಕ್ಷಣ ನೀವು ಈ ಕಡೆ ಸೈಡಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ನಾನು ಏನು ನಿಂತಿದ್ದೀನಲ್ಲ ಅಲ್ಲಿ ನೋಡಿದರೆ ಒಂದು ಫಾಲ್ಸ್ ಸಹಿತನೂ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಅಲ್ಲಿ ಬಂದವರೆಲ್ಲ ಅಲ್ಲೇ ಹೋಗ್ಬಿಟ್ಟು ಫೋಟೋ ತೆಕ್ಕೊತಾ ಇದ್ರು. ನಾನು ಅಂದ್ಕೊಂಡೆ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಕ್ಕೊಬೇಕು ಅಂತ. ಮತ್ತು ನಾನು ಬಂದಿದ್ದ ಟೈಮಲ್ಲಿ ಸ್ವಲ್ಪ ಹಾಗೆ ಕ್ಲೌಡಿನೂ ಇತ್ತು, ಸ್ವಲ್ಪ ಡ್ರಿಸ್ಲಿಂಗ್ ಆಗೋ ಥರ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ವೆದರು ಸಹಿತ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾನು ಆ್ಯಕ್ಚುಲಿ ಈ ಪ್ಲೇಸಲ್ಲೂ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೆಗೊಂಡೆ. ನನಗೇನಂದರೆ ನಾನು ಫಾಲ್ಸ್ ಹತ್ರ ಹೋಗಬೇಕು, ಅಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತ ಅದೇ ತಲೆಯಲ್ಲಿತ್ತು. ಆಮೇಲೆ ಆ ಫಾಲ್ಸ್ಗೆ ಹೋಗೋ ರೂಟಲ್ಲೂ ಸಹಿತ ನಾನು ಕಂಪ್ಲೀಟ್ ಲೀಲಾ ಪ್ಯಾಲೇಸ್ನ ಅದರ್ ಸೈಡ್ ಆಫ್ ಲೀಲಾ ಪ್ಯಾಲೇಸ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನೀವು ನೋಡಿ ಎಲ್ಲಿ ನೋಡಿದ್ರೂ ತುಂಬ ಅಂದರೆ ತುಂಬ ಗ್ರೀನ್ರಿ ಇದೆ. ಆ್ಯಕ್ಚುಲಿ ನೀವು 1 day ಸ್ಟೇ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಕೂಡ, ಬಟ್ ಸ್ಟಿಲ್ ಇಟ್ಸ್ ರಿಯಲಿ ವರ್ತ್ ಸ್ಟೇಯಿಂಗ್ ಹಿಯರ್. ನಾನು ಯಾವತ್ತೂ ಇಲ್ಲಿ ಬಂದು ಸ್ಟೇ ಮಾಡಿಲ್ಲ, ಬಟ್ ಯಾಕಂದರೆ ನಾನು ಇದೇ ಸಿಟಿಯಲ್ಲಿ ಇರೋದ್ರಿಂದ ನನಗೆ ಮೋಸ್ಟ್ಲಿ, ಬಟ್ ಸ್ಟಿಲ್ ಐ ವಾಂಟ್ ಟು ಸ್ಟೇ ಹಿಯರ್ 1 day. ಬಟ್ ಈವೆಂಟ್ಸ್ಗಂತೂ ಬರ್ತಾ ಇರ್ತೀನಲ್ಲ ಅಂತ ಅದೇ ಒಂದು ಖುಷಿ ಆಗುತ್ತೆ. ಆ್ಯಕ್ಚುಲಿ ಅದೇ ಒಂದು ನೀವು ಏನಾದರೂ ವರ್ಕಿಂಗ್ ಇದ್ದರೆ ಅದೊಂದು ಅಡ್ವಾಂಟೇಜು, ಯಾಕಂದರೆ ನಿಮಗೆ ಫ್ರೀಕ್ವೆಂಟಾಗಿ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಪ್ರೊಫೈಲಲ್ಲಿ ಇದ್ದೀರಾ ಅಂತ. ಕೆಲವೊಂದೊಂದು ಪ್ರೊಫೈಲಲ್ಲಿ ಏನಾಗುತ್ತೆ ಅಂದರೆ ನೀವು ಯಾವಾಗೂ ಡಿಫ್ರೆಂಟ್ ಕೈಂಡ್ ಆಫ್ ಈವೆಂಟ್ಸ್ ಅಟೆಂಡ್ ಮಾಡ್ತಾ ಇರ್ತೀರಾ. ಆವಾಗೆಲ್ಲ ನಿಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಪರ್ಟಿ ವಿಸಿಟ್ ಮಾಡ್ಬೋದು, ಅಲ್ಲಿದೂ ಸ್ವಲ್ಪ ಎಲ್ಲ ಹೇಗಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ನನ್ನ ಪ್ರೊಫೈಲಲ್ಲಿ ಬಂದು ನಾನು ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಈ ಥರ ಏನಾದರೂ ಈವೆಂಟ್ಸ್ ವಿಸಿಟ್ ಮಾಡೋದಂಥದ್ದು ಇದ್ದೇ ಇರುತ್ತೆ. ಮತ್ತು ಅದಲ್ಲದೆ ಇದ್ರೂ ಕೂಡ ನಾನು ಸಹಿತ ನನ್ನ ಕರಿಯರ್ ಇದರಲ್ಲಿ ಮತ್ತು ನನ್ನ ಪ್ರೊಫೈಲ್ನ ನಾನು ಅಪ್ಡೇಟ್ ಮಾಡ್ಕೊಳ್ಳೋಕೆ ಯಾವಾಗಲೂ ಟ್ರೈ ಮಾಡ್ತೀನಿ. ಏನಾದರೂ ನಾಲೆಜಬಲ್ ಕಾನ್ಫರೆನ್ಸಸ್ಸು ಅದು ಇದು ಅಂತ ಇದ್ದರೆ ನಾನೇ ನನಗೆ ನಾಮಿನೇಟ್ ಮಾಡಿಕೊಂಡು ನಾನು ತುಂಬ ಆ ಥರದನ್ನೆಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ. ಬಟ್ ರೀಸೆಂಟಾಗಿ ಒಂದು ಲಾಸ್ಟ್ ಮಂತಲ್ಲಿ ಅಟೆಂಡ್ ಮಾಡಿದ್ದೆ. ಆಮೇಲೆ ಈ ಮಂತ್ ತುಂಬ ಆಪ್ಷನ್ಸ್ ಇತ್ತು, ಬಟ್ ನನಗೆ ಆಫೀಸಲ್ಲಿ ರಜಾ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ಇವೆಂಟ್ ಬಂದುಬಿಟ್ಟು ನಮ್ಮ ಆಫೀಸಿಂದ ಇವೆಂಟ್ ಆಗಿದ್ದರಿಂದ ನನಗೆ ಅಟೆಂಡ್ ಮಾಡೋಕ್ಕೆ ಈಸಿ ಆಗೋಯಿತು. ನೋಡಿ ಇಲ್ಲಿ ಆ ಫಾಲ್ಸ್ ಹತ್ತಿರ ಬಂದೆ, ಎಷ್ಟು ಖುಷಿ ಆಗ್ತದೆ, ಎಷ್ಟು ಗ್ರೀನ್ರಿ ಇದೆ ನೋಡಿ. ಇದು ಒಂಥರ ಮ್ಯಾನ್ ಮೇಡ್ ಅಂತ ಅನಿಸ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಇದು ರಿಯಲಾಗಿ ಅದೇ ಥರ ಫಾಲ್ಸ್ ಇದೆ ಅನ್ನೋ ಥರ ಅಷ್ಟು ಗ್ರೀನ್ರಿ ಇದೆ ಅಲ್ಲಿ. ಎಷ್ಟೊಂದು ಪೆಬಲ್ಸು ಎಲ್ಲ ಹಾಕಿದ್ರು, ಮತ್ತು ಎಲ್ಲ ಪ್ಲ್ಯಾಂಟ್ಸೂ ಕೂಡ ಎಲ್ಲ ರಿಯಲ್ ಪ್ಲ್ಯಾಂಟು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇತ್ತು. ನನಗೆ ಈ ಪ್ಲೇಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಆ್ಯಕ್ಚುಲಿ ನಾನು ಏನಾದರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದರೆ ನಾನು ಅಲ್ಲಿ ಆ ಫಾಲ್ಸ್ ಹತ್ರ ಹೋದಾಗ ಯಾರೂ ಇರಲೇ ಇಲ್ಲ. ಬಟ್ ಫೋಟೋಕ್ಕಿಂತ ಆ್ಯಕ್ಚುಲಿ ವಿಡಿಯೋನೇ ಚೆಂದ ಅನಿಸುತ್ತೆ ಇಂಥ ಪ್ಲೇಸಲ್ಲಿ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದು ವೀಕೆಂಡ್ ಅಂತ ಏನಾದರೂ ಬಂದರೆ ಈ ಪ್ಲೇಸ್ಗೆ ನಿಜಾನೂ ನೀವು ಎಂಜಾಯ್ ಮಾಡ್ತೀರಾ. ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದರೆ ನಾನು ಆ್ಯಕ್ಟಿವಿಟಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ನಿಮಗೆ ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಬಟ್ ನೀವು ಆರಾಮಾಗಿ ಕಾಮಾಗಿ ರಿಲ್ಯಾಕ್ಸಿಂಗ್ ಆಗಿರೋವಂಥ ವೀಕೆಂಡ್ ಸ್ಪೆಂಡ್ ಮಾಡಬೇಕಂದ್ರೆ ರಿಯಲಿ ಇಟ್ಸ್ ವರ್ತ್ ಕಮ್ಮಿಂಗ್ ಆ್ಯಂಡ್ ಸ್ಟೇಯಿಂಗ್ ಹಿಯರ್ ಅಂತ ಅನ್ಕೊತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಯಾರ್ಯಾರು ಗ್ರೀನ್ರಿನ ಇಷ್ಟಪಡ್ತೀರಾ, ನೇಚರ್ನ ಲವ್ ಮಾಡ್ತೀರಾ ಅಂಥವ್ರಿಗೆಲ್ಲ ಆ್ಯಕ್ಚುಲಿ ಈ ಥರ ಪ್ರಾಪರ್ಟೀಸ್ ಇಷ್ಟ ಆಗೇ ಆಗುತ್ತೆ. ನನಗೆ ಅದಕ್ಕೆ ಬ್ಯಾಂಗ್ಳೂರು ಇಷ್ಟ ಆಗೋದು. ಬ್ಯಾಂಗ್ಳೂರಲ್ಲಿ ನೀವು ಯಾವ ಕಾರ್ನರ್ಗಾದರೂ ಹೋಗಿ ಒಂದು ಕಾರ್ನರಲ್ಲಿ ನಿಮಗೆ ಫುಲ್ಲು ಸಿಟಿ ಸಿಕ್ಕತ್ತೆ, ಮತ್ತು ಇನ್ನೊಂದು ಕಾರ್ನರಲ್ಲಿ ಹೋದರೆ ನಿಮಗೆ ಈ ಥರ ಫುಲ್ಲು ಗ್ರೀನ್ರಿ ಜಂಗಲ್ ಎಲ್ಲ ಕಾಣಿಸುತ್ತೆ. ಸೊ ಇಷ್ಟೊಂದು ಎಲ್ಲ ಮಿಕ್ಸ್ ಮಸಾಲ ಥರ ಇರೋ ಸಿಟಿ ಆ್ಯಕ್ಚುಲಿ ಎಲ್ಲೂ ಸಿಕ್ಕಲ್ಲ ಆ್ಯಕ್ಚುಲಿ. ಅದಕ್ಕೆ ನನಗೆ ಬ್ಯಾಂಗ್ಳೂರು ಅಂದರೆ ತುಂಬ ಇಷ್ಟ. ನಾನು ಯಾವಾಗನ ಅಷ್ಟೇ ಬೇರೆ ಯಾವುದಾದ್ರೂ ಫಾರಿನ್ ಟ್ರಿಪ್ಸ್ ಏನಾದರೂ ಹೋದಾಗ ನನಗೆ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದು ಇಳಿದ ತಕ್ಷಣ ಅದು ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಪ್ಪ ಫೈನಲಿ ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರು ಅಂತ ಅಷ್ಟೊಂದು ಖುಷಿ ಪಡ್ತೀನಿ ನಾನು. ಯಾಕಂದರೆ ಅದೇ ಬ್ಯೂಟಿ ಆಫ್ ದ ಬ್ಯಾಂಗ್ಳೂರಿಯನ್ಸ್ ನೀವು ಯಾರಿಗೂ ಕೇಳಿ ಎಲ್ಲರೂ ಅಷ್ಟೇ ಅವರು ತುಂಬ ಪ್ರೌಡಾಗಿ ಹೇಳ್ಕೊತಾರೆ ನಾನು ಬ್ಯಾಂಗ್ಳೂರಿಯನ್ ಅಂತ ಹೇಳಿ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಎಲ್ಲ ವೆರೈಟೀಸು ಸಿಗುತ್ತೆ. ಈವನ್ ಫುಡ್ ಅಷ್ಟೇ, ನಿಮಗೆ ಏನು ಬೇಕು, ಯಾವ ಥರ ಫುಡ್ ಬೇಕು ಎಲ್ಲ ಥರದೂ ಸಿಗುತ್ತೆ. ಅದಕ್ಕೆ ನಂಗೆ ಬ್ಯಾಂಗ್ಳೂರು ಅಂದರೆ ತುಂಬ ಇಷ್ಟ. ಈ ಫಾಲ್ಸ್ದು ನಾನು ಅದೆಷ್ಟು ವೀಡಿಯೋ ತೊಗೊಂಡೆ ಅಂತ ಗೊತ್ತಿಲ್ಲ. ಇಟ್ ವಾಸ್ ಟೂ ಮಚ್ ಆ್ಯಕ್ಚುಲಿ, ಬಟ್ ಸ್ಟಿಲ್ ನನಗೆ ಆ ಪ್ಲೇಸ್ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ತುಂಬ ವೀಡಿಯೋ ಶೂಟ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಆಮೇಲೆ ನನಗೆ ನೆನಪಾಯಿತು ನಾನು ಆ್ಯಕ್ಚುಲಿ ಈವೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು. ಬಟ್ ಸ್ಟಿಲ್ ಅದೇ ವಾಪಸ್ ಬರೋಣ ಅಂತ ಅಂದ್ಕೊತಾ ಇದ್ದೆ. ಬಟ್ ಸ್ಟಿಲ್ ನನಗೆ ಮಧ್ಯದಲ್ಲಿ ನಾನು ಇಲ್ಲಿ ಬಂದುಬಿಟ್ಟು ಫೋಟೋ ತೆಗೆಸ್ಕೊಬೇಕು ಅಂತ ಅಂದ್ಕೊತಾ ಇದ್ದೆ. ಬಟ್ ಆ್ಯಕ್ಚುಲಿ ನಾನು ಹೇಳ್ತೀನಿ ಫ್ರ್ಯಾಂಕ್ ಆಗಿ ನನಗೆಲ್ಲೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಆಗಿಲ್ಲ. ಬಿಕಾಸ್ ನಮ್ಮದು ಫುಲ್ ಡೇ ಆ್ಯಕ್ಚುಲಿ
ಫುಲ್ಲು ಟೈಟಾಗಿ ಪ್ಯಾಕ್ ಆಗಿಬಿಟ್ಟಿತ್ತು. ಅಂದರೆ ನಮ್ಗೆ ಕರೆಕ್ಟಾಗಿರೋದು ಎಜೆಂಡಾ ಫಸ್ಟಿಗೆ ಕೊಟ್ಬಿಟ್ಟಿರ್ತಾರೆ. ಅಂದರೆ ಈಗ ಈವೆಂಟ್ 10:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಈವ್ನಿಂಗ್ ಎಂಡ್ ಆಗುತ್ತೆ ಅಂದರೆ 10:30ಇಂದ ಈವ್ನಿಂಗ್ ತನಕ ಏನೇನಿರತ್ತೆ ಅಂತ ಫುಲ್ ಎಜೆಂಡಾ ಕೊಟ್ಬಿಟ್ಟಿರ್ತಾರೆ. ಸೊ ಅದ್ರ ಪ್ರಕಾರನೇ ನಾವು ಅದನ್ನು ಅಟೆಂಡ್ ಮಾಡಲೇಬೇಕು. ಬಿಕಾಸ್ ಯಾಕಂದರೆ ಹೇಳಿದರೆ ಈಗ ಕಂಪನಿದು ಬಂದುಬಿಟ್ಟು ಏನಾದರೂ ಒಂದು ನಾವು ಕಾರ್ಪೊರೇಟ್ ಮೀಟಿಂಗ್ಸ್ ಅಂತ ಇಟ್ಟಿದ್ರೆ ಆ್ಯಕ್ಚುಲಿ ಆ ಇಯರಲ್ಲಿ ನಾವು ಏನು ಮಾಡಬೇಕು, ಕಂಪನಿದು ಏನು ಗೋಲ್ ಇರುತ್ತೆ, ನಾವು ಏನು ಟಾರ್ಗೆಟ್ಸ್ ಇರುತ್ತೆ ಅದೆಲ್ಲದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಅದರಲ್ಲಿ ಬಿಸ್ನೆಸ್ ಕೀ ಪೀಪಲ್ ಏನಿರ್ತಾರೆ ಅವ್ರಿಗೆ ಅಷ್ಟೇ ಇದಕ್ಕೆ ಇನ್ವೈಟ್ ಇರುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನೇ ತಿಳ್ಕೊಂಡಿಲ್ಲ ಅಂತ ಹೇಳಿದರೆ ಇಟ್ಸ್ ವೇಸ್ಟ್ ಆಫ್ ಅಟೆಂಡಿಂಗ್ ದಿಸ್ ಕೈಂಡ್ ಆಫ್ ಈವೆಂಟ್ಸ್. ಸೊ ಅದಕ್ಕೆ ನಾನು ಜಾಸ್ತಿ ಮಿಸ್ ಮಾಡ್ಕೊಬಾರ್ದು ಅಂತ ಹೇಳಿಬಿಟ್ಟು ನಾನು ಬೇಗ ಹೋದೆ. ಹೋಗೋಕ್ಕಿಂತ ಮುಂಚೆ ಮತ್ತು ವಿಡಿಯೋ ಮತ್ತು ಫೋಟೋಸ್ ಅಂತೂ ತೊಗೊಂಡೆ ನಾನು. ಮತ್ತು ನೋಡಿ ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಈವೆಂಟ್ಸ್ ಎಲ್ಲ ಆಗಿದ ತಕ್ಷಣ ಮಧ್ಯದಲ್ಲಿ ನಮಗೆ ಕಾಫಿ ಬ್ರೇಕ್ಸು ಆ ಥರ ಎಲ್ಲ ಇರುತ್ತೆ. ಸೊ ಈವೆಂಟೆಲ್ಲ ಆಗಿದ ತಕ್ಷಣ ಮಧ್ಯದಲ್ಲಿ ಕಾಫಿ ಬ್ರೇಕ್ ಇತ್ತು. ನಾನು ಕಾಫಿ ತೊಗೊತಾ ಇದ್ದೆ. ಆ್ಯಕ್ಚುಲಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಅವರು ಕೊಟ್ಟಿರೋ ಕಾಫಿ ಬ್ರೇಕ್ಗಿಂತ ಒಂದು 10 ಮಿನಿಟ್ಸ್ ಮುಂಚೆ ಬಂದುಬಿಟ್ಟು ನಾನು ಕಾಫಿ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಇಲ್ಲ ಅಂತ ಹೇಳಿದರೆ ಅವ್ರೇನು ಕೊಟ್ಟಿರೋ ಬ್ರೇಕ್ ಟೈಮಲ್ಲಿ ಎಲ್ಲರೂ ಆಚೆ ಬಂದುಬಿಡ್ತಾರೆ. ಆವಾಗ ನಮ್ಮ ಕಾಫಿನೂ ಸಿಕ್ಕಲ್ಲ, ಇವನ್ ಸ್ನ್ಯಾಕ್ಸು ಸಿಕ್ಕಲ್ಲ. ಇಲ್ಲ ಸಿಕ್ಕಿದ್ರೂ ಸಹಿತ ನಾವು ಪೀಸ್ಫುಲ್ಲಾಗಿ ಅದನ್ನು ಕುಡಿಯೋಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಲೀಲಾ ಪ್ಯಾಲೇಸ್ದು ಏನಂತ ಹೇಳಿದರೆ ಒಂದು ಬ್ಯೂಟಿ ಅಂತ ಹೇಳಿದರೆ ಅವ್ರದ್ದು ಫುಡ್ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ. ನನಗೆ ತಾಜಿಂದು ತುಂಬ ಟೇಸ್ಟ್ ಅನಿಸುತ್ತೆ. ಹಾಗೆಯೇ ಇವ್ರದ್ದು ಸಹಿತ ಲೀಲಾ ಪ್ಯಾಲೇಸಲ್ಲೂ ತುಂಬ ಚೆನ್ನಾಗಿ ಇವತ್ತಂತೂ ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು ಫುಡೆಲ್ಲ. ಆ್ಯಕ್ಚುಲಿ ಫಸ್ಟ್ ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಈವ್ನಿಂಗ್ ಡಿನ್ನರ್ ತನಕನೂ ಇತ್ತು. ಇದು ನೋಡಿ ಮಶ್ರೂಮಲ್ಲಿ ಅದೇನೋ ಒಂದು ಚಾಟ್ಸ್ ಥರ ಮಾಡಿದರು, ಅದನ್ನು ಕೊಟ್ಟಿದ್ದರು. ಹಾಗೆಯೇ ನಮ್ಮದೆಲ್ಲ ಈವೆಂಟೆಲ್ಲ ಸ್ಟಾರ್ಟ್ ಮುಗಿದ ಮೇಲೆ ನಮಗೆ ಕಾಕ್ಟೇಲ್ ಪಾರ್ಟಿ ಕೂಡ ಇತ್ತು. ನಾನು ಕಾಕ್ಟೇಲ್ ಪಾರ್ಟಿಯಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ, ಮಸ್ತಾಗಿ ಡ್ಯಾನ್ಸ್ ಮಾಡಿದೆ. ಡ್ಯಾನ್ಸ್ ಮಾಡಿ ನನಗೆ ಡಿನ್ನರ್ ತಿನ್ನೋಕ್ಕೇ ಆಗ್ತಾ ಇರಲಿಲ್ಲ. ನಂಗೆ ಆ್ಯಕ್ಚುಲಿ ಲೀಲಾ ಪ್ಯಾಲೇಸ್ದು ಫುಡ್ ಎಷ್ಟು ಇಷ್ಟ. ನಾನು ಅಂದ್ಕೊಂಡಿದ್ದೆ ಇವತ್ತು ಚೆನ್ನಾಗಿ ತಿನ್ನಬೇಕಂತ ಹೇಳಿದರೆ, ಬಟ್ ನನ್ನ ಕೈಯಲ್ಲಿ ತಿನ್ನೋಕ್ಕೇ ಆಗಲಿಲ್ಲ. ಮಾರ್ನಿಂಗ್ ಸ್ವಲ್ಪ ಬ್ರೇಕ್ಫಾಸ್ಟ್ ಅಷ್ಟೇ ಒಂದು ಸ್ಯಾಂಡ್ವಿಚ್ ಒಂದೆರಡೇನೋ ತಿಂದ್ಬಿಟ್ಟಿದ್ದೆ, ಅದರಲ್ಲೇ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಈವ್ನಿಂಗ್ ತನಕ ನಾನು ಏನೂ ಮಾಡಿಲ್ಲ. ಆ್ಯಕ್ಚುಲಿ ಸರಿಯಾಗಿ ಆಫ್ಟರ್ನೂನು ಲಂಚು ಕೂಡ ಮಾಡಿರಲಿಲ್ಲ. ಜಸ್ಟು ಕಾಫಿ ಕುಡಿಯೋದ್ರಲ್ಲೇ ನನಗೆ ಇವತ್ತು ಡೇ ಕಳೆದೋಗ್ಬಿಡ್ತು. ಆಮೇಲೆ ಡಿನ್ನರ್ ಟೈಮಲ್ಲೂ ಅಷ್ಟೇ. ಆ ಡಿನ್ನರ್ ಟೈಮಲ್ಲಿ ಅಂದ್ಕೊಂಡಿದ್ದೆ ನಾನು ಚೆನ್ನಾಗಿ ಊಟ ಮಾಡಬೇಕಂತ, ಬಟ್ ಆವಾಗಲೂ ಆಗಲಿಲ್ಲ. ಸೊ ನೋಡಿ ನೈಟ್ ಇನ್ನೆಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನೈಟ್ ಅಂತೂ ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಕಡೆನೂ ಲೈಟ್ಸ್ ಹಾಕಿಬಿಟ್ಟಿದ್ರು, ಹಾಗೆ ಕ್ಯಾಂಡಲ್ಸ್ ಎಲ್ಲ ಹಚ್ಚಿದ್ರು. ನನಗೆ ಆ್ಯಕ್ಚುಲಿ ಈ ಥರ ಡೆಕೋಸ್ ಅಂದರೆ ತುಂಬ ಇಷ್ಟ. ನನ್ನ ಮನೇಲಾದ್ರೂ ಅಷ್ಟೇ ಏನೇ ಫೆಸ್ಟಿವಲ್ಸ್ ಬಂದ್ರೂ ಈ ಥರ ಲೈಟ್ಸ್ ಎಲ್ಲ ಹಚ್ಬಿಟ್ಟು ಮತ್ತು ತುಂಬ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ತೀನಿ. ಅದಕ್ಕೆ ನನಗೆ ಯಾವ ಪ್ಲೇಸಲ್ಲೂ ನಾನು ಆಚೆ ಕಡೆ ಹೋದಾಗ್ಲೂ ಅಷ್ಟೇ ಯಾವುದೇ ಪ್ಲೇಸಲ್ಲೂ ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರೆ ನನಗೆ ಆ ಥರ ವೀಡಿಯೋಸ್ ತಗೊಳ್ಳೋದು, ಅಲ್ಲಿ ಫೋಟೋಸ್ ತಗೊಳ್ಳೋದು ಮತ್ತು ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ನೋಡೋದಂದರೆ ನನಗೆ ತುಂಬ ಇಷ್ಟ. ನಾನು ಅದನ್ನು ನೋಡಿಬಿಟ್ಟು ಇನ್ನೊಂದು ಸಲ ನಾನು ಮನೇಲಿ ಮಾಡೋವಾಗೂ ಅದನ್ನು ಆ್ಯಕ್ಚುಲಿ ಅದೇ ಐಡಿಯಾಸನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತೀನಿ. ಮತ್ತು ನನಗೆ ಈ ಥರ ಸ್ಟಾರ್ ಹೋಟೆಲಿಗೆ ಬಂದಿದ ತಕ್ಷಣ ನನಗೆ ಫಸ್ಟ್ ಅಟ್ರ್ಯಾಕ್ಟ್ ಮಾಡೋದೇ ಈ ಫ್ಲವರ್ ಡೆಕೋರೇಷನ್ನು. ನಾನು ಅನ್ಕೋತೀನಿ ನಿಮಗೆ ಈ ಲೀಲಾ ಪ್ಯಾಲೇಸ್ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಕಾಕ್ಟೇಲ್ ಪಾರ್ಟಿ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೊರಡ್ತಾ ಇದ್ವಿ. ನನ್ನ ಫ್ರೆಂಡ್ ಒಬ್ಬಳು ನನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಅವಳಿಗೂ ಡ್ರಾಪ್ ಮಾಡೋಣ ಅಂತ ನಾನು ಅವಳು ಹೊರಡ್ತಾ ಇದ್ವಿ. ನಮ್ಮದು ಈವೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಕಂಪನಿಯಲ್ಲಿ ಎಲ್ಲ ಕೊಲೀಗ್ಸ್ನೂ ನನಗೆ ಮೀಟ್ ಮಾಡೋಕ್ಕೆ ಇವತ್ತು ಅವಕಾಶ ಸಿಕ್ತು. ಮತ್ತು ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದರೆ ನನಗೆ ಐ ಆಮ್ ಇನ್ ಲವ್ ವಿತ್ ಆಲ್ ದಿಸ್ ಎಂಪ್ಲಾಯೀಸ್ ಆ್ಯಕ್ಚುಲಿ. ಐ ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.